Hello students, hi. Okay, welcome you all to the next session on determinants. Class, in the previous classes, we have studied so many things on determinants. We have seen the 4-marker problems on expanding the determinant to get the required terms for 4 markers. In this class, ಇವತ್ತಿನ ಕ್ಲಾಸ್ನಲ್ಲಿ we are going to see the ಅಪ್ಲಿಕೇಶನ್ ಆಫ್ ಡಿಟರ್ಮಿನೆಂಟ್ಸ್. ಸೊ ಡಿಟರ್ಮಿನೆಂಟ್ಸ್ ಅನ್ನೋ ಕಾನ್ಸೆಪ್ಟ್ನ ಅಪ್ಲಿಕೇಶನ್ಸ್ ಏನು ಅಂತ ನೋಡ್ತೀವಿ. ಅದರಲ್ಲಿ ಮೊದಲನೇದು ಫೈಂಡಿಂಗ್ ದಿ ಏರಿಯಾ ಆಫ್ ದಿ ಟ್ರಯಾಂಗಲ್. ಓಕೆ, ಸೊ ಅದು ಹೇಗೆ ಮಾಡೋದು ಅನ್ನೋದನ್ನು ನಾವು ನೋಡ್ತೀವಿ. ಇಲ್ಲಿ ನಾವು ನೀವು ಫಸ್ಟ್ ಪಿ ಯು ಸಿಯಲ್ಲಿ ನೀವು ಆಲ್ರೆಡಿ ನೋಡಿರ್ಬೋದು. ನಾವು ಕೋಆರ್ಡಿನೇಟ್ ಜಾಮಿಟ್ರಿಯಲ್ಲಿ ಯು ಹ್ಯಾವ್ ಸೀನ್ ಹೌ ಟು ಫೈಂಡ್ ದಿ ಏರಿಯಾ ಆಫ್ ದಿ ಗಿವನ್ ಟ್ರಯಾಂಗಲ್ಸ್. ನಾವು ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಏರಿಯಾ ಆಫ್ ದಿ ಟ್ರಯಾಂಗಲ್ ಯೂಸ್ ಮಾಡ್ತಾ ಅಲ್ಲೊಂದು ಫಾರ್ಮುಲಾ ಬರುತ್ತೆ. ಬಟ್ ಡಿಟರ್ಮಿನೆಂಟ್ಸ್ ಯೂಸ್ ಮಾಡಿಕೊಂಡು ಏರಿಯಾ ಆಫ್ ದ ಫಾರ್ಮುಲಾ ಹೇಗೆ ಕಂಡುಹಿಡಿಯೋದು. ಓಕೆ, ಲೆಟ್ಸ್ ಡೈರೆಕ್ಟ್ಲಿ ಗೆಟ್ ಆನ್ ಟು ದ ಟಾಪಿಕ್. ನಾವು ಸೊ ಏರಿಯಾ ಆಫ್ ಅ ಟ್ರಯಾಂಗಲ್. ನಾವು ಕನ್ಸಿಡರ್ ಎ ಟ್ರಯಾಂಗಲ್, okay, whose 3 vertices are x1 y1 which is A, and B x2 y2, and C x3 y3. Now I want to find out idara area. Okay, so I want to find the area of this triangle ABC. Now how can I find the area of this triangle using determinants? So idakke formula ide, proof nimage illa. So directly formula tagondu problem solve ಮಾಡ್ತೀರಿ. A very important ಟಾಪಿಕ್ ಇದ್ದು ಸ್ಟೂಡೆಂಟ್ಸ್. ಯಾಕೆಂದರೆ ನಿಮಗೆ ಎಕ್ಸಾಮ್ನಲ್ಲಿ 2 ಮಾರ್ಕರ್ ಕ್ವೆಶ್ಚನ್ಸು ಮೋಸ್ಟ್ ಆಫ್ ಈ ಕಾನ್ಸೆಪ್ಟ್ ಮೇಲೇ ಬರುತ್ತೆ. ಸೊ ಈ ಕಾನ್ಸೆಪ್ಟ್ ನೀವು ಕ್ಲಿಯರ್ ಆದರೆ ಎಕ್ಸಾಮಲ್ಲಿ 2 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿರುತ್ತೆ. ವೆರಿ ಸಿಂಪಲ್ ಕಾನ್ಸೆಪ್ಟು. ನಾವು ಹೇಗಿರುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಓಕೆ, ಲೆಟ್ ಮಿ ಸೇ ನಾವು ದಿ ಏರಿಯಾ ಆಫ್ ದಿ ಟ್ರಯಾಂಗಲ್ whose vertices are x1 y1 x2 y2 and x3 y3 are given by, ನಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತು. ವಿ ನೋ ದಟ್ ಏರಿಯಾ ಆಫ್ ದಿ ಟ್ರಯಾಂಗಲ್ ಇಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ನಾವು ಜಾಮಿಟ್ರಿಯಲ್ಲಿ ನೋಡ್ತೀವಿ ಏರಿಯಾ ಆಫ್ ದಿ ಟ್ರಯಾಂಗಲ್ ಇಸ್ ನಥಿಂಗ್ ಬಟ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ. ಈ ಕಾನ್ಸೆಪ್ಟ್ ಮೇಲೆ ನಾವು ಕೋಆರ್ಡಿನೇಟ್ ಜಾಮಿಟ್ರಿಯಲ್ಲಿ ಆಲ್ರೆಡಿ ಪ್ರೂವ್ ಮಾಡಿದಿರಿ. ಎ ಈಸ್ ನಥಿಂಗ್ ಬಟ್ ಹಾಫ್ ಆಫ್ x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y2 ಮೈನಸ್ y1 ಅಂತ ಅಲ್ವಾ. ಇದು ನಿಮಗೆ ಕೋಆರ್ಡಿನೇಟ್ ಜಾಮಿಟ್ರಿಯಲ್ಲಿ ಆಲ್ರೆಡಿ ನೋಡಿದ್ದೀರ. ಅದನ್ನು ನಾವು ಸಿಂಪಲ್ ಫಾರ್ಮಲ್ಲಿ ಸಮೇಷನ್ ಫಾರ್ಮಲ್ಲಿ ಬರೆಯೋದಾದರೆ ಎ ಈಸ್ ನಥಿಂಗ್ ಬಟ್ ಹಾಫ್ ಆಫ್ ಸಮೇಷನ್ ಓಕೆ x1 ಇಂಟು y2 ಮೈನಸ್ y1. ಸಮೇಷನ್ ಹಾಕ್ತು ಅಂದರೆ ನಾವು ಸೈಕ್ಲಿಕ್ ಪ್ಯಾಟ್ರನ್ನಲ್ಲಿ ತೊಗೊಳ್ತೀವಿ ಅಂತ. ಸೊ x1 ಇದೆ, ನೆಕ್ಸ್ಟ್ x2ಗೆ ಹೋಗುತ್ತೆ, x3ಗೆ ಹೋಗುತ್ತೆ. ಸೊ y2 ಮೈನಸ್ y3 ಮೈನಸ್ y1 ಅಂತ ಸರ್ಕ್ಯುಲರ್ ಪ್ಯಾಟ್ರನ್ ತೊಗೊಳುತ್ತೆ. ಇಲ್ಲಿ ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಲೆಟ್ಸ್ ಗೋ ಫಾರ್ವರ್ಡ್. ನಾವು ಅಕಾರ್ಡಿಂಗ್ ಟು ಡಿಟರ್ಮಿನೆಂಟ್ಸ್ ನಾವು ಏರಿಯಾ ಆಫ್ ದಿ ಟ್ರಯಾಂಗಲ್, ದಿಸ್ ಟ್ರಯಾಂಗಲ್ 3 ಪಾಯಿಂಟ್ಸ್ ಕೊಟ್ಬಿಟ್ಟು ಅದರ ಏರಿಯಾ ಕಂಡುಹಿಡಿಯಿರಿ ಅಂದರೆ ಜಸ್ಟ್ ಕೊಟ್ಟಿರೋ ಪಾಯಿಂಟ್ ಯಾವುದೇ ಪಾಯಿಂಟ್ನ ಬೇಕಾದ್ರೆ ನೀವು x1 y1 x2 y2 x3 y3 ಅಂತ ತಗೋಬೋದು. ಓಕೆ, ತಗೊಂಡ್ಮೇಲೆ ಜಸ್ಟ್ ಯೂಸ್ ದಿಸ್ ಫಾರ್ಮುಲಾ, ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಇನ್ ದಿಸ್ ಕಾನ್ಸೆಪ್ಟ್. ಓಕೆ, ಈ ಏರಿಯಾ ಆಫ್ ದ ಟ್ರಯಾಂಗಲ್ ಕಾನ್ಸೆಪ್ಟಲ್ಲಿ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ನಾವು ವಾಟ್ ಈಸ್ ಫಾರ್ಮುಲಾ? ಎ ಈಸ್ ನಥಿಂಗ್ ಬಟ್ ಹಾಫ್ ಆಫ್ ಸೇಮ್ ಈ ಹಾಫ್ ಇರುತ್ತಲ್ಲ ಅದಕ್ಕೆ ನಾವು x1 y1 x2 y2 x3 y3 ಬಟ್ ಥರ್ಡ್ ಕಾಲಮಲ್ಲಿ 1 1 1 ಅಂತ ಹಾಕಿ. ಥರ್ಡ್ ಕಾಲಮಲ್ಲೇ 1 1 1 ಹಾಕಬೇಕು ಅಂತೇನಿಲ್ಲ. ಬೇಕಿದ್ರೆ ಫಸ್ಟ್ ಕಾಲಮಲ್ಲಿ 1 1 1 ಅಂತ ಹಾಕ್ಕೊಂಡು ನೆಕ್ಸ್ಟ್ 2 ಕಾಲಮ್ನ x1 x2 x3 y1 y2 y3 ತಗೋಬೋದು. ಬಟ್ ಯೂಶಲಿ ನಾವು ಜನರಲಿ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರೊಸೀಜರ್ ಫಾಲೋ ಮಾಡೋದಾದರೆ ಈ ಥರ ತೊಗೊಳ್ತಾರೆ. ನಾವು ಸೇಫರ್ ಸೈಡ್ ಇರೋದಕ್ಕೆ ಲೆಟ್ ಅಸ್ ಫಾಲೋ ದಿಸ್ ಮೆಥಡ್. ಓಕೆ, ಸೊ ಮೆಥಡ್ ಏನು? 3 ಪಾಯಿಂಟ್ಸ್ ಕೊಟ್ಟಿರ್ತಾನೆ. ಯಾವತ್ತೂ ನೆನ್ಪಿಟ್ಕೊಳ್ಳಿ, ಎ ಇಸ್ ಗೋಲ್ ಟು ಹಾಫ್ ಆಫ್ ಬರೀಲೇಬೇಕು. ನಾವು ಇದನ್ನು ಮರ್ತುಬಿಟ್ಟು ಮುಂದಕ್ಕೆ ಹೋಗೋದಲ್ಲ. ಫಾರ್ಮುಲಾ ಅಂದ ತಕ್ಷಣ ಫಸ್ಟು ಹಾಫ್ ಆಫ್ ಬರೆದು ಡಿಟರ್ಮಿನೆಂಟ್ ನೆನ್ಪಿಟ್ಕೊಳ್ಳಿ. ದಿಸ್ ವಿಲ್ ಬಿ ಅ 3x3 ಡಿಟರ್ಮಿನೆಂಟ್. ಇನ್ ದ ಫಸ್ಟ್ ಕಾಲಮ್ ಯು ವಿಲ್ ಹ್ಯಾವ್ x1 x2 x3. ಸೆಕೆಂಡ್ ಕಾಲಮಲ್ಲಿ y1 y2 y3. ಇನ್ ದ ಥರ್ಡ್ ಕಾಲಮ್ ಇಟ್ ಈಸ್ ಆಲ್ವೇಸ್ 1 1 ಆ್ಯಂಡ್ 1. ಇಷ್ಟೇ ಫಾರ್ಮುಲಾ. ಯೂಶಲಿ ಫಾರ್ಮುಲಾನ ನಾವು ಈಕ್ವೇಷನ್ 1 ಅಂತ ತಗೊಳ್ತಾರೆ, ನಾನು ಈಕ್ವೇಷನ್ ಸ್ಟಾರ್ ಅಂತ ತಗೊಳ್ತೀನಿ. ಯಾಕೆಂದರೆ ಲೆಟ್ ಅಸ್ ಬಿ ಡಿಫ್ರೆಂಟ್. ಎಲ್ಲರೂ ಸ್ಟಾರ್ಸ್ ಆಗಿರಬೇಕು ಅಂತ ಆಸೆ ಅಲ್ವಾ. ಸೊ ಐ ವಿಲ್ ಕನ್ಸಿಡರ್ ದಿಸ್ ಈಕ್ವೇಷನ್ ಆ ಸ್ಟಾರ್. ಇದು ಬರೀ ನೇಮಿಂಗ್ ಅಷ್ಟೇ, ಏನು ಬೇಕಾದ್ರೂ ತೊಗೋಬೋದು. ಓಕೆ, ನೋ ಪ್ರಾಬ್ಲಮ್ ಇನ್ ನೇಮಿಂಗ್. ಆ್ಯಕ್ಚುಲಿ ಈ ನೇಮಿಂಗ್ ಅಂತ ಹೇಳಿದ ತಕ್ಷಣ ಆಲ್ಬರ್ಟ್ ಐನ್ಸ್ಟೀನ್ನ ಒಂದು ಕೋಟ್ ನನಗೆ ನೆನಪಾಗ್ತಿದೆ. ವಾಟ್ ಈಸ್ ದೇರ್ ಇನ್ ದ ನೇಮ್? If rose is called by some other name, does it loses its aroma? ರೋಸ್ನ
ಬೇರೆ ಯಾವುದಾದ್ರೂ ಹೆಸರಲ್ಲಿ ಕರೆದಿದ್ದ ತಕ್ಷಣ ಅದರ ಸುಗಂಧ ದ್ರವ್ಯ ಬೀರೋದು ನಿಲ್ಲಿಸ್ಬಿಡುತ್ತಾ? ಸುಮ್ಮನೆ ಏನೋ ಒಂದು ಹೆಸರು ಕೊಡಬೇಕು, ಹೆಸರು ಕೊಡ್ತೀವಿ. ಸೇಮ್ ಇಯರ್ ಐ ಹ್ಯಾವ್ ಟೇಕನ್ ಸ್ಟಾರ್. ನಾವು ಈಗ ಇದರ ಬೇಸ್ ಮೇಲೆ ನಾವು ಪ್ರಾಬ್ಲಮ್ಸ್ ಹೋಗೋಕ್ಕಿಂತ ಮುಂಚೆ ಕೆಲವು ರಿಮಾರ್ಕ್ಸ್, ಕೆಲವು ನೋಟ್ಸ್ ಇದ್ದಾವೆ, ಅವೇನು ಅಂತ ನೋಡಿ ನಾವು ಪ್ರಾಬ್ಲಮ್ಸ್ಗೆ ಹೋಗೋಣ. ಸೊ ದಟ್ ದೀಸ್ ನೋಟ್ಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಮೀ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಓಕೆ, ಫಸ್ಟ್ ರಿಮಾರ್ಕ್ ಏನು, ಸಿನ್ಸ್ ಏರಿಯಾ ಇಸ್ ಅ ಪಾಸಿಟಿವ್ ಕ್ವಾಂಟಿಟಿ ವಿ ಆಲ್ವೇಸ್ ಟೇಕ್ ದಿ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್. ಹಾಗಂದರೆ ಏನಪ್ಪ ಅಂತಂದರೆ, ನಾವು ದೇರ್ ಆರ್ ಸಮ್ ಫಿಸಿಕಲ್ ಕ್ವಾಂಟಿಟೀಸ್, ನೀವು ಫಿಸಿಕ್ಸಲ್ಲಿ ಫಸ್ಟ್ ಪಿ ಯು ಸಿ ನೋಡಿರ್ತೀರ ಫಿಸಿಕಲ್ ಕ್ವಾಂಟಿಟೀಸ್ ಅಂತ. ದೇರ್ ಆರ್ ಸಮ್ ಫಿಸಿಕಲ್ ಕ್ವಾಂಟಿಟೀಸ್ ಹೂಸ್ ಏರಿಯಾ ಆರ್ whose values cannot be negative. Okay, for example, ನಿಮ್ಮ ಹೈಟ್ ನೆಗೆಟಿವ್ ಆಗೋಕ್ಕೆ ಸಾಧ್ಯನಾ? ನೋ. your weight, it cannot be negative. Okay, ಈಗ ಫಾರ್ ಎಕ್ಸಾಂಪಲ್ ಇದರ ತಗೊಂಡ್ರೆ ಇದು ಲೆಂತ್, ಕ್ಯಾನ್ ದ ಲೆಂತ್ ಆಫ್ ದಿಸ್ ಬಿ ನೆಗೆಟಿವ್? ಮ್ಯಾಕ್ಸಿಮಮ್ ಇದರಲ್ಲಿ ಲೆಂತ್ 0 ಆಗ್ಬೋದು, ಬಟ್ ಇಟ್ ಕೆನಾಟ್ ಬಿ ನೆಗೆಟಿವ್. ಈಗ ನಾವು ಭೂಮಿಯ ಆಳ ಹೋಗಬೇಕಾದ್ರೂ ವಿ ಟೇಕ್ ದ ಡೆಪ್ತ್ ಅಂತ ತಗೊಳ್ತೀವಿ, ಬಟ್ ವಿ ಡೋಂಟ್ ಟೇಕ್ ಇಟ್ ಆ್ಯಸ್ ನೆಗೆಟಿವ್. ಅರ್ಥವಾಗ್ತಿದೆಯಾ? ಸೊ ಮತ್ತು ಇನ್ನೊಂದೇನೆಂದರೆ ದಿಸ್ ಈಸ್ ಒನ್ ಏರಿಯಾ ಆಫ್ ದಿ ಟ್ರಯಾಂಗಲ್ ಮ್ಯಾಕ್ಸಿಮಮ್ ಏನಂದರೆ 0 ಆಗ್ಬೋದು, ಇಟ್ ಕೆನಾಟ್ ಬಿ ನೆಗೆಟಿವ್. ಸೊ ಈ ಒಂದು ಕಾರಣಕ್ಕೋಸ್ಕರ ಇನ್ ಕೇಸ್ ಸಾಲ್ವ್ ಮಾಡುವಾಗ ಏರಿಯಾ ನೆಗೆಟಿವ್ ಬಂದ್ರೂ ನಾವು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಕೋತೀರಿ. ವೈ? ಅಕಾರ್ಡಿಂಗ್ ಟು ದಿ ಅಬ್ಸಲ್ಯೂಟ್ ವ್ಯಾಲ್ಯೂ. ರೀಸನ್ ಈಸ್ ವೆರಿ ಸಿಂಪಲ್. ಸಿನ್ಸ್ ದ ಏರಿಯಾ ಈಸ್ ಅನ್ ಅಬ್ಸಲ್ಯೂಟ್ ವ್ಯಾಲ್ಯೂ, ಅದು ನೆಗೆಟಿವ್ ಬಂದರೂ ಪಾಸಿಟಿವ್ ಅಂತ ತಗೊಳ್ಳಿ, ಅಭ್ಯಂತರ ಏನೂ ಇಲ್ಲ, ಯಾರೂ ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗೋದಿಲ್ಲ. ಬಿಕಾಸ್ ಇಟ್ಸ್ ಕಾಮನ್ ಸೆನ್ಸ್ ದಟ್ ದ ಏರಿಯಾ ಕೆನಾಟ್ ಬಿ ನೆಗೆಟಿವ್. ಪ್ರಿಯಾ, ಅರ್ಥ ಆಯ್ತೇನಪ್ಪ? ಗುಡ್. ಓಕೆ, ನಾವು ವಿಲ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಹೇಳುತ್ತೆ, ಇಫ್ ದ ಏರಿಯಾ ಈಸ್ ಗಿವನ್ ವಿ ಯೂಸ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವ್ಯಾಲ್ಯೂಸ್ ಆಫ್ ದ ಡಿಟರ್ಮಿನೆಂಟ್ ಫಾರ್ ದಿ ಕ್ಯಾಲ್ಕುಲೇಷನ್. ಈಗ 3 ಪಾಯಿಂಟ್ಸ್ ಕೊಟ್ಬಿಟ್ಟು ಏರಿಯಾ ಕಂಡುಹಿಡೀರಿ ಅಂದರೆ ಡೈರೆಕ್ಟಾಗಿ ಈ ಫಾರ್ಮುಲಾ ಹಾಕೊಳ್ತೀರಿ. ಇಲ್ಲಿ 3 ಥರ ಪ್ರಾಬ್ಲಮ್ಸ್ ಬರ್ತಾರೆ. ಮೊದಲನೇದು ಏನಂದರೆ, ಈಗ ನಾನು ಹೇಳ್ದಂಗೆ 3 ಪಾಯಿಂಟ್ಸ್ ಕೊಟ್ಬಿಟ್ಟು ಏರಿಯಾ ಕಂಡುಹಿಡೀರಿ. ಓಕೆ, ದಟ್ ಈಸ್ ಪಾರ್ಟ್ 1. ಪಾರ್ಟ್ 2 ಏನು, ಸೆಕೆಂಡ್ ಟೈಪ್ ಏನು, ಅವನೇ ಕೊಟ್ಬಿಡ್ತಾನೆ 3 ಪಾಯಿಂಟ್ಸ್ದು. ಈ 3 ಪಾಯಿಂಟಲ್ಲಿ ಯಾವುದಾದ್ರೂ ಒಂದು ಅನ್ನೋನ್ ವ್ಯಾಲ್ಯೂ ಕೊಡ್ತಾನೆ. ಆ ಅನ್ನೋನ್ ವ್ಯಾಲ್ಯೂ ಕಂಡುಹಿಡಿಯುವಾಗ ಮಾತ್ರ ಯು ಹ್ಯಾವ್ ಟು ಟೇಕ್ ಏರಿಯಾ ಟು ಬಿ ಪ್ಲಸ್ ಆರ್ ಮೈನಸ್. ಯಾಕೆ ಅಂದರೆ ನಮಗೆ ಅನ್ನೋನ್ ವ್ಯಾಲ್ಯೂಸ್ 2 ಬರುತ್ತೆ. ಅರ್ಥವಾಗ್ತಿದೆಯಾ? ಸೊ ಅದನ್ನು ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವಾಗ ನೋಡೋಣ. ಇಲ್ಲಿ ತುಂಬ ತಲೆ ಕೆಡಿಸ್ಕೋಬೇಡಿ, ಬಟ್ ಇಟ್ಸ್ ಅ ನೋಟ್, ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳಿ. ಇಸ್ ಇಟ್ ಕ್ಲಿಯರ್? ಇಫ್ ದ ಏರಿಯಾ ಇಸ್ ಆಲ್ರೆಡಿ ಗಿವನ್ ಆ್ಯಂಡ್ ಯು ಹ್ಯಾವ್ ಟು ಫೈಂಡ್ ಔಟ್ ದಿ ಅನ್ನೋನ್ ವ್ಯಾಲ್ಯೂ, ದೆನ್ ಯು ಹ್ಯಾವ್ ಟು ಟೇಕ್ ಪ್ಲಸ್ ಆರ್ ಮೈನಸ್. ಮರಿಬೇಡಿ, ನೀವು ಬರೀ ಪ್ಲಸ್ ತೊಗೊಂಡ್ರೆ ಯೂಶಲಿ 2 ಮಾರ್ಕ್ ಕ್ವೆಶ್ಚನ್ ಎಲ್ಲ ಸಾಲ್ವ್ ಮಾಡಿ ಫೈನಲಾಗಿ ಯಾಕೆ 1 ಮಾರ್ಕ್ ಕಳ್ಕೊತೀರಾ? ಆಲ್ವೇಸ್ ಇಟ್ ಇಸ್ ಪ್ಲಸ್ ಆರ್ ಮೈನಸ್. ನಾವು ದ ಥರ್ಡ್ ಒನ್, ಇದು ನೆನ್ಪಿಟ್ಕೊಳ್ಳಿ, ದ ಏರಿಯಾ ಆಫ್ ದಿ ಟ್ರಯಾಂಗಲ್ ಫೌಂಡ್ ಬೈ ದ ಕೊಲಿನಿಯರ್ ಪಾಯಿಂಟ್ಸ್ ಆರ್ 0. ಓಕೆ ಸಂತೋಷ್, ಏನು ಕೊಲಿನಿಯರ್ ಪಾಯಿಂಟ್ಸ್ ಅಂದರೆ ಕೋಲಿನಿಯರ್. ಕೋ ಅಂದರೆ ಏನು? ಸೇಮ್. ಲೀನಿಯರ್ ಮೀನ್ಸ್ ಲೈನ್. ಸೊ ಪಾಯಿಂಟ್ಸ್ ಆನ್ ದ ಸೇಮ್ ಲೈನ್ ಆರ್ ಕಾಲ್ಡ್ ಕೊಲಿನಿಯರ್ ಪಾಯಿಂಟ್ಸ್. ಸೊ ಈ ಪಾಯಿಂಟ್ನ ನಾನು ಸ್ವಲ್ಪ ಕೆಳಗಡೆ ಸ್ವಲ್ಪ ಹತ್ತಿರ ತಗೊಬಂದು ಈ ಲೈನ್ ಮೇಲೆ ಇಳಿಸ್ಬಿಟ್ರೆ ದಿ ಏರಿಯಾ ವಿಲ್ ಬಿಕಮ್ 0. ಅರ್ಥವಾಗ್ತಿದೆಯಾ? ಕೆಲವು ಸರಿ ಏನು ಹೇಳ್ತಾನೆ, ಅವನಿಗೆ ಒಂದೆರಡು ಪ್ರಾಬ್ಲಮ್ ಇದೆ. ಆ 3 ಪಾಯಿಂಟ್ಸ್ ಕೊಟ್ಬಿಟ್ಟು ಶೋ ದಟ್ ದ ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಕೇಳ್ತಾನೆ. ಅವಾಗ ಹೇಗೆ ತೋರಿಸ್ತೀರಿ? ಏರಿಯಾ ಆಫ್ ದ ಟ್ರಯಾಂಗಲ್ ಆ 3 ಪಾಯಿಂಟ್ಸ್ನ ತಗೊಂಡು ಅದರ ಏರಿಯಾ 0 ಅಂತ ತೋರಿಸಿ ನಿಮಗೆ ಅಲ್ಲಿ ಕೆಲಸ ಮುಗಿಯುತ್ತೆ. ಓಕೆ, ಆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡುವಾಗ ನಾವು ನೋಡೋಣ. ನಾವು ದಿಸ್ ಈಸ್ ಥರ್ಡ್ ಒನ್. ಇನ್ನೊಂದು ಥರ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಈ ವಿಲ್ ಆಸ್ಕ್ ಯು ಟು ಫೈಂಡ್ ದ ಈಕ್ವೇಷನ್ ಆಫ್ ದ ಲೈನ್ ಜಾಯ್ನಿಂಗ್ 2 ಪಾಯಿಂಟ್ಸ್. ಅಂದರೆ ಈಗ ನಮ್ಗೆ ಗೊತ್ತು ಟು ಡ್ರಾ ಎನಿ ಲೈನ್, 2 ಲೈನ್ ಒಂದು ಲೈನ್ ಬರಿಬೇಕಂದ್ರೆ ನಮಗೆ 2 ಪಾಯಿಂಟು ಇದ್ದರೆ ಸಾಕು. ಲೆಟ್ ಮೀ ಸೇ ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ. ಐ ಹ್ಯಾವ್ 2 ಪಾಯಿಂಟ್ಸ್. ನಾವು ಐ ವಾಂಟ್ ಟು ಫೈಂಡ್ ಔಟ್ ದ ಈಕ್ವೇಷನ್ ಆಫ್ ದಿಸ್ ಲೈನ್. ಹೇಗಪ್ಪ ಮಾಡೋದು? ನಾವು ಐ ವಿಲ್ ಕನ್ಸಿಡರ್ ಸಮ್ ಅದರ್ ಪಾಯಿಂಟ್ ಪಿ ಇಂದ ಅಂದ್ಕೊಳ್ತೀನಿ. ಓಕೆ, ದಿಸ್ ಈಸ್ ಅನ್ನೋನ್ ವ್ಯಾಲ್ಯೂ XY ಅಂತ ತಗೊಂಡು ಈ ಅನ್ನೋನ್ ವ್ಯಾಲ್ಯೂನ ನಾವು as soon as I take a point on the line, ಕಾಮನ್ ಸೆನ್ಸ್ ಅಲ್ವಾ, APB ಆರ್ ಕೊಲಿನಿಯರ್. ಸೊ ಕೊಲಿನಿಯರ್ ಅಂದ ತಕ್ಷಣ ಏನಾಗುತ್ತೆ? ಏರಿಯಾ ಆಫ್ ದಿ ಟ್ರಯಾಂಗಲ್ ಇಸ್ 0. ಸೊ ಈ ಒಂದು ಕಾನ್ಸೆಪ್ಟನ್ನ ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ತೀವಿ, ಏನದು ಈಕ್ವೇಷನ್ ಆಫ್ ದ ಲೈನ್ನ ಕಂಡುಹಿಡಿತೀವಿ. ಸೊ ಇದರ ಥಿಯರಿ ಇಷ್ಟೇ. ನಾವು ವಿಲ್ ಡೈರೆಕ್ಟ್ಲಿ ಗೋ ಆನ್ ಟು ದಿ ಪ್ರಾಬ್ಲಮ್ಸ್. ಆರ್ ಯು ರೆಡಿ ಸ್ಟೂಡೆಂಟ್ಸ್? ಓಕೆ, ತುಂಬ ಈಸಿ ಕ್ವೆಶ್ಚನ್ಸು, ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಐ ವಿಲ್ ಗೋ ಟು ರಬ್ ದ ರಿಮಾರ್ಕ್ಸ್. ಓಕೆ, ನೀವು ಬರ್ಕೊಂಡಿದ್ದೀರಾ ಅನಿಸುತ್ತೆ. ಇನ್ ಕೇಸ್ ನೀವು ಬರ್ಕೊಂಡಿಲ್ಲ ಅಂತಂದರೆ ವಿಡಿಯೋ ಪಾಸ್ ಮಾಡಿ ನೀವು ಬರ್ಕೋಬೋದು. ಓಕೆ, ನಾವು ಈ ಒಂದು ಎಕ್ಸಸೈಸಲ್ಲೂ ಕೂಡ
I'm going to solve the problems from the exercise of your textbook 4.3. 4.3 ಅಲ್ಲಿರುವಂಥ ಎಕ್ಸಸೈಸ್ನ ಸಾಲ್ವ್ ಮಾಡ್ತೀನಿ. ನಿಮಗೆ ಎಕ್ಸಾಂಪಲ್ 17, ಎಕ್ಸಾಂಪಲ್ 18 ಮತ್ತು ಎರಡೂ ಇದ್ದಾವೆ. ಅದು ಆಲ್ರೆಡಿ ವರ್ಕ್ಡ್ ಎಕ್ಸಾಂಪಲ್ ಆಗಿರೋದ್ರಿಂದ ನಾನು ಅದನ್ನು ಸಾಲ್ವ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಸಿಮಿಲರ್ ಕ್ವೆಶ್ಚನ್ಸ್ ಎಕ್ಸಸೈಸಲ್ಲಿದೆ. ವಿ ವಿಲ್ ಸಾಲ್ವ್ ಎಕ್ಸಸೈಸ್ ಪ್ರಾಬ್ಲಮ್ಸ್. ಓಕೆ, ಸೊ ಇದರಲ್ಲಿ ಫಸ್ಟ್ ಕ್ವೆಶ್ಚನ್ ಏನಿದೆ, ನೀವು ಕ್ವೆಶ್ಚನ್ ಟೆಕ್ಸ್ಟ್ ಬುಕ್ ಇದ್ದರೆ ಚೆಕ್ ಮಾಡಿ ನೋಡಿ, ಪೇಜ್ ನಂಬರ್ 122. ಸೊ ಅಲ್ಲಿ ಕ್ವೆಶ್ಚನ್ ಏನು ಹೇಳುತ್ತೆ, ಫೈಂಡ್ ದಿ ಏರಿಯಾ ಆಫ್ ದಿ ಟ್ರಯಾಂಗಲ್ ವಿತ್ ವರ್ಟಿಸೀಸ್ ಅಟ್ ದ ಪಾಯಿಂಟ್, ಓಕೆ, ಗಿವನ್ ಇನ್ ಈಚ್ ಆಫ್ ದಿ ಫಾಲೋವಿಂಗ್. ಸೊ ಒಂದು ಫಸ್ಟ್ ಒಂದು ಕೊಟ್ಟಿದ್ದಾನೆ, ಪಾಯಿಂಟ್ಸ್ ಏನು ಕೊಟ್ಟಿದ್ದಾನೆ, 1,0, ಓಕೆ, ನೆಕ್ಸ್ಟ್ 6,0, 4,3. ಈ ಪಾಯಿಂಟ್ಸ್ ಕೊಟ್ಬಿಟ್ಟು ಇದರ ಏರಿಯಾ ಕಂಡುಹಿಡೀರಿ ಅಂತ ಹೇಳ್ತಾ ಇದ್ದೇನೆ. ವೆರಿ ಸಿಂಪಲ್. ನೀವು ಫಸ್ಟು ಈ ಕ್ವೆಶ್ಚನ್ ಬರ್ದ ತಕ್ಷಣ ನೀವು ಕಣ್ಣು ಮುಚ್ಕೊಂಡು ನೀವು ಪಾಯಿಂಟ್ಸ್ ನೋಡಬಾರ್ದು, ಆಲ್ವೇಸ್ ರೈಟ್ ದ ಫಾರ್ಮುಲಾ. ಸೊ ಎ ಈಸ್ ಈಕ್ವಲ್ ಟು ಹಾಫ್ ಆಫ್ x1 y1 1, x2 y2 1, x3 y3 1 ಇಷ್ಟು ಬರೆದು, ಓಕೆ, ನಾವು ದಿಸ್ ಈಸ್ ಅಗೈನ್ ನಥಿಂಗ್ ಬಟ್ ಹಾಫ್ ಆಫ್ x1 y1 ಅಂದರೆ ಯಾವುದನ್ನು ಬೇಕಾದ್ರೂ x1 y1 ಅಂತ ತಗೊಳ್ಳಿ, ಅಭ್ಯಂತರ ಏನಿಲ್ಲ. ಸೊ ಇಟ್ ಈಸ್ 1 0, ನೆಕ್ಸ್ಟ್ x2 y2 is 6 0, x3 y3 is 4 3, and this is 1 1 and 1. ಅರ್ಥ ಆಗ್ತಿದೆಯಾ? ಓಕೆ, ನಿಮಗೆ ಇಷ್ಟು ಬರೆದ್ರೆ 1 ಮಾರ್ಕರ್ ಬರುತ್ತೆ. ದಿಸ್ ಈಸ್ ಅ 2 ಮಾರ್ಕರ್ ಕ್ವೆಶ್ಚನ್. ಇಫ್ ಯು ರೈಟ್ ದಿಸ್ ಫಾರ್ಮುಲಾ ಅಲಾಂಗ್ ವಿತ್ ದಿಸ್ ಸಬ್ಸ್ಟಿಟ್ಯೂಷನ್ ಯು ವಿಲ್ ಗೆಟ್ 1 ಮಾರ್ಕ್. ದ ನೆಕ್ಸ್ಟ್ ಈಸ್ ನಥಿಂಗ್ ಬಟ್ ಏನಂದರೆ ಎಕ್ಸ್ಪ್ಯಾಂಡ್ ಮಾಡಿ ಸೊಲ್ಯೂಷನ್ ಬರೆಯೋದು. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ನಾನು ಏನದು ಆಲ್ರೆಡಿ ಒಂದು ನಿಮಗೆ ಓಕೆ ಫೈನ್, ನಿಮಗೆ ಶಾರ್ಟ್ಕಟ್ ಮೆಥಡಲ್ಲಿ ಆಮೇಲೆ ಟ್ರೈ ಮಾಡೋಣ. ಫಸ್ಟು ರೆಗ್ಯುಲರ್ ಮೆಥಡ್ ಮಾಡೋಣ. ಸೊ ಇಟ್ಸ್ 1/2 ಆಚೆ ಇಟ್ಬಿಡೋಣ. ಹೌ ಡು ಯು ಎಕ್ಸ್ಪ್ಯಾಂಡ್ ದ 3x3 ಡಿಟರ್ಮಿನೆಂಟ್? ನೆನಪಿದೆಯಾ? ಸೊ 1 ಇಂಟು ಏನಾಗುತ್ತೆ, ಲೀವ್ ದಿಸ್ ರೋ ಆ್ಯಂಡ್ ಕಾಲಮ್, 0 1 3 1, ಓಕೆ, ಮೈನಸ್ 0 ಇದೆ, ಬಿಟ್ಬಿಡಿ, ತಗೊಂಡ್ರು ಅಷ್ಟೇ ಬಿಟ್ಟರು ಅಷ್ಟೇ. 0 ಜೊತೆ ಏನೇ ಮಲ್ಟಿಪ್ಲೈ ಮಾಡಿದ್ರು 0 ಆಗುತ್ತೆ. ನಾವು ಪ್ಲಸ್ 1 ಇಂಟು ಐಲ್ ಗೆಟ್ 6 0 4 3. ಇದನ್ನು ಪ್ರತಿ ಸರಿ ಕೊನೆವರೆಗೂ ತೊಗೊಂಡು ಹೋಗಬೇಕು. ಸೊ ದಿಸ್ ಈಸ್ ನಥಿಂಗ್ ಬಟ್ ಹಾಫ್ ಆಫ್, ಇನ್ನೇನು ನಿಮ್ಮ ಬೇಸಿಕ್ ಕ್ಯಾಲ್ಕುಲೇಷನ್ 1 ಇದೆ. ಸೊ 1 ಇಂಟು 0 ಇಂಟು 1 ಇಸ್ 0, ಮೈನಸ್ 3 ಇಂಟು 1 ಇಸ್ 3, ಓಕೆ, ಮೈನಸ್ 0 ಇದೆ, ಪ್ಲಸ್ 1 ಇಂಟು ಇದು 3, 6 3s ಏನಪ್ಪ 18, ಮೈನಸ್ 4 zeros are 0. ಓಕೆ, ಅಲ್ಲಿ ಮುಗೀತು. ಸೊ ದಿಸ್ ಈಸ್ ನಥಿಂಗ್ ಬಟ್ ಹಾಫ್ ಆಫ್ 1 ಇಂಟು ಮೈನಸ್ 3 ಇಸ್ ಮೈನಸ್ 3, ಇದು 0 ಇದೆ, ಪ್ಲಸ್ 18. ಸೊ ದಿಸ್ ಈಸ್ ನಥಿಂಗ್ ಬಟ್ ವಾಟ್ ಈಸ್ 18 ಮೈನಸ್ 3? 18 ಮೈನಸ್ 3 ಇಸ್ 15/2. ಇಲ್ಲಿ ಹಾಫ್ ಇದೆ, ಸ್ಕ್ವೇರ್ ಯೂನಿಟ್ಸ್ ಅಥವಾ 7.5 ಸ್ಕ್ವೇರ್ ಯೂನಿಟ್ಸ್. ಇಷ್ಟು ಬರೆದ್ರೆ 2 ಮಾರ್ಕ್ಸ್. ಸಿಂಪಲ್ ಅಲ್ವಾ? ವೆರಿ ಸಿಂಪಲ್ ಅಲ್ವಾ? ಏನೂ ಇಲ್ಲ, ಪಾಯಿಂಟ್ಸ್ ತಗೊಳ್ಳಿ, ಫಾರ್ಮುಲಾ ಬರೀರಿ, ಸಬ್ಸ್ಟಿಟ್ಯೂಟ್ ಮಾಡಿ. ದ ನೆಕ್ಸ್ಟ್ ಇಸ್ ಯುವರ್ ರೆಗ್ಯುಲರ್ ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್. ಇಷ್ಟು ಬರೆದ್ರೆ ನಿಮ್ಗೆ ಆರಾಮಾಗಿ 2 ಮಾರ್ಕ್ಸ್ ಬರುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ವಿ ಗೋನ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸಿಮಿಲರ್ ಕ್ವೆಶ್ಚನ್ ಇನ್ನೊಂದಿದೆ. ಸೊ ಐಲ್ ಟೇಕ್ ದಟ್ ಕ್ವೆಶ್ಚನ್ ಆಲ್ಸೋ ಹಿಯರ್. ಸೊ ಐಲ್ ಟೇಕ್ ದ ಪಾಯಿಂಟ್ ಆ್ಯಸ್, ಅವ್ನು ಕೊಟ್ಟಿರೋ ಪಾಯಿಂಟ್ ಏನು, 2,7 1,1 and 10,8. ಓಕೆ, ಸೊ ಈ ಕ್ವೆಶ್ಚನ್ ಕೊಟ್ಟಿದ್ದೇನೆ. ಸೊ ಆ್ಯಸ್ ಐ ಟೋಲ್ಡ್ ಯು, ಏರಿಯಾ ಇಸ್ ನಥಿಂಗ್ ಬಟ್ ಹಾಫ್ ಆಫ್, ಆಲ್ವೇಸ್ ರೈಟ್ ದಿ ಫಾರ್ಮುಲಾ, x1 y1 1, x2 y2 1, x3 y3 1. ಪ್ರಮೋದ್, ಅರ್ಥ ಆಗ್ತಿದೆಯಲ್ಲ? ಏನಿಲ್ಲ, ಫಾರ್ಮುಲಾ ಅಷ್ಟೇ. ಸೊ ದಿಸ್ ಈಸ್ ನಥಿಂಗ್ ಬಟ್ ಹಾಫ್ ಆಫ್, ಸಬ್ಸ್ಟಿಟ್ಯೂಟ್ ಮಾಡಿ, 2 7 1 1 1 and 1, next 10 8 and 1. ಓಕೆ, ಈಗ ನೆಕ್ಸ್ಟು ಎಕ್ಸ್ಪ್ಯಾನ್ಷನ್ ಅಷ್ಟೇ. ಸೊ ದಿಸ್ ಈಸ್ ನಥಿಂಗ್ ಬಟ್ ಹಾಫ್ ಹೊರಗಡೆ ಇದೆ, ನಾನು ಡೈರೆಕ್ಟಾಗಿ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಸೊ ದಿಸ್ ಈಸ್ ನಥಿಂಗ್ ಬಟ್ 2 ಇಂಟು, ನೆನಪಿರಲಿ 2 ತಗೊಂಡು ಹೆಂಗೆ ಮಾಡ್ತೀವಿ ಇದರ. ಸೊ ಇಟ್ಸ್ ನಥಿಂಗ್ ಬಟ್ 1 1s are 1 ಮೈನಸ್ 8 1s are 1, ಓಕೆ, ಮೈನಸ್ 7 ಇಂಟು ಈ 4 ಬರುತ್ತೆ, 1 ಇಂಟು 1 is 1, ಮೈನಸ್ 10 1s are 10, ಓಕೆ. ನೆಕ್ಸ್ಟ್ ಲಾಸ್ಟ್ 1 ಪ್ಲಸ್ 1 ಇಂಟು ಈ 4,
1 into 8 is 8 minus 10 into 1 is 10. Okay, substitution ಅಷ್ಟೇ. So this is nothing but half of 2 into what is 1 into 8, sorry 1 minus 8 is minus 7 ಬರುತ್ತೆ. So minus 7 into 1 minus 10 is ಏನು minus 9. Okay, plus 1 into ಇದೇನಾಗುತ್ತೆ 8 minus 10, it is minus 2. So this is nothing but half of 7 into 4 2 minus 14. Okay, plus 7 9s are 63. Okay, minus 2. Okay, so this is nothing but ಏನಾಗುತ್ತೆ ನನಗೇನಿದೆ minus 14 plus 63 minus 2. ಸೊ ಏನಾಗುತ್ತೆ, ಸೊ ದಿಸ್ ಇಸ್ minus 14 minus 2 ಏನಾಗುತ್ತೆ minus 16, minus 16 plus 63 ಏನಾಗುತ್ತೆ minus 47/2. ಓಕೆ, ಸೊ ಆಗಲೇ ಹೇಳಿದೆ ಏರಿಯಾ ನಮಗೆ ನೆಗೆಟಿವ್ ಬರ್ತಿದೆ. ಸೊ ಏರಿಯಾ ನೆಗೆಟಿವ್ ಬರ್ತಿದೆ, ವಿಲ್ ಐ ಟೇಕ್ ನೆಗೆಟಿವ್? ಐ ಆಮ್ ನಾಟ್ ಗೋನ್ ಟು ಕನ್ಸಿಡರ್ ದ ಏರಿಯಾ ಆಸ್ ನೆಗೆಟಿವ್. ಸೊ ದಿಸ್ ಇಸ್ ನಥಿಂಗ್ ಬಟ್ 47/2 ಸ್ಕ್ವೇರ್ ಯೂನಿಟ್ಸ್ ಅಂತ ಬರಿತೀನಿ. ಇಸ್ ಇಟ್ ಕ್ಲಿಯರ್? ಸೊ 47/2 ಅಂತ ಬರಿತೀನಿ. ಇಟ್ಸ್ ಅಂಡರ್ಸ್ಟುಡ್ ದ ಏರಿಯಾ ಕೆನಾಟ್ ಬಿ ನೆಗೆಟಿವ್. ಓಕೆ, ರೆಡಿ ಇದ್ದೀರಾ ಸ್ಟೂಡೆಂಟ್ಸ್? ಸೊ ಇದೇ ಥರ ಕ್ವೆಶ್ಚನ್ನು ಎಕ್ಸಸೈಸಲ್ಲಿ ಇನ್ನೊಂದು ಕ್ವೆಶ್ಚನ್ ಇದೆ, ಅದನ್ನು ನೀವೇ ಸಾಲ್ವ್ ಮಾಡಿ. ದಟ್ ಈಸ್ ಆ್ಯನ್ ಏನದು ಅಸೈನ್ಮೆಂಟ್ ಫಾರ್ ಯು. ಓಕೆನಾ? ಐ ಯು ರೆಡಿ? ನಾವು ನೆಕ್ಸ್ಟ್ ಮೂರನೇ ಕ್ವೆಶ್ಚನ್ ಬರ್ಕೊಳ್ಳೋಣ. ನೋಡಿ, ಶೋ ದಟ್ ದ ಪಾಯಿಂಟ್ಸ್, ಇಲ್ಲಿ ಸೆಕೆಂಡ್ ಕ್ವೆಶ್ಚನ್ ಕೊಟ್ಟಿದ್ದೇನೆ. ಶೋ ದಟ್ ದ ಪಾಯಿಂಟ್ಸ್ ಎ ಈಸ್ ನಥಿಂಗ್ ಬಟ್ a comma b plus c, b is b comma c plus a, and c is nothing but c comma a plus b are collinear. ಈ ಪಾಯಿಂಟ್ಸ್ನ ಕೊಲಿನಿಯರ್ ಅಂತ ತೋರಿಸ್ಬೇಕಂತೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಕೊಲಿನಿಯರ್ ಅಂತ ಹೇಗೆ ತೋರಿಸ್ತೀರಾ? ಏರಿಯಾ ಫಾರ್ಮ್ಡ್ ಬೈ ದೀಸ್ ಪಾಯಿಂಟ್ಸ್, ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಏನು ತೋರಿಸಿ 0 ಅಂತ ತೋರಿಸಿ. ಆ 0 ಬಂದರೆ ದೇ ಆರ್ ಕೊಲಿನಿಯರ್ ಅಂತ ಕನ್ಸಿಡರ್. ಸೊಲ್ಯೂಷನ್ ಏನು? ವಿ ಹ್ಯಾವ್ ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಇಸ್ ನಥಿಂಗ್ ಬಟ್ ಹಾಫ್ ಆಫ್ ಫಾರ್ಮುಲಾ. ಆಲ್ವೇಸ್ ಈ ಪ್ರಾಬ್ಲಮ್ಸ್ಗೆ ಫಾರ್ಮುಲಾ ಬರೀರಿ. x1 y1 1, x3 x2 y2 1 and x3 y3 1. So this is nothing but, this implies a is half of, what is x1? It is a b plus c, next to b c plus a, next to c a plus b 1 1 and 1. ಈಗ ನಾನು ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ 0 ಮಾಡಲ್ಲ, ಏಕೆಂದರೆ ಅದು ಊರಗಲ ಆಗುತ್ತೆ ಪ್ರೊಸೀಜರು. ನಾನು ಸ್ವಲ್ಪ ತಲೆ ಉಪಯೋಗಿಸ್ಬಿಟ್ಟು ಐ ವಿಲ್ ಯೂಸ್ ದ ಪ್ರಾಪರ್ಟೀಸ್. ಏನು ಪ್ರಾಪರ್ಟೀಸ್ ಯೂಸ್ ಮಾಡ್ತೀನಿ? ಐ ವಿಲ್ ಟೇಕ್ C2 ಡ್ಯಾಶ್. ಯಾವ ಥರ ಚೇಂಜ್ ಮಾಡ್ತೀನಿ ಅಂದರೆ C2 ಪ್ಲಸ್ C1 ಸೆಕೆಂಡ್ ಕಾಲಮ್ಗೆ ಫಸ್ಟ್ ಕಾಲಮ್ನ ಆ್ಯಡ್ ಮಾಡಿ ಬರಿತೀನಿ. ದಿಸ್ ಇಂಪ್ಲಾಯ್ಸ್ A ಈಸ್ ಈಕ್ವಲ್ ಟು ಹಾಫ್ ಆಫ್, ಏನಾಗುತ್ತೆ ಫಸ್ಟ್ ಕಾಲಮ್ ಚೇಂಜ್ ಇಲ್ಲ, ಎ ಬಿ ಸಿ ಇದೆ. ಸೊ ಇಫ್ ಐ ಆ್ಯಡ್ ಬಿ ಸಿಗೆ ಎ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ. ನೆಕ್ಸ್ಟ್ ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ, ಇಲ್ಲೂ ಹಂಗೆ ಬರುತ್ತೆ. ಅಗೇನ್ ದಿಸ್ ಟರ್ಮ್ ಐ ವಿಲ್ ಗೆಟ್ ಎ ಪ್ಲಸ್ ಬಿ ಪ್ಲಸ್ ಸಿ. ರಾಜು ಅರ್ಥ ಆಯ್ತೇನಪ್ಪ? ಆ್ಯಡ್ ದೀಸ್ 2 ಕಾಲಮ್ಸ್ ಆ್ಯಂಡ್ ಕೀಪ್ ಇಟ್ ಫಾರ್ ಸೆಕೆಂಡ್ ಕಾಲಮ್. ಥರ್ಡ್ ಕಾಲಮ್ ಕೀಪ್ ಇಟ್ ಆ್ಯಸ್ ಇಟ್ ಈಸ್ 1 1 ಆ್ಯಂಡ್ 1. ಅರ್ಥ ಆಯ್ತಾ? ಈಗ ಅಗೇನ್ ಐಮ್ ಯೂಸಿಂಗ್ ಅ ಪ್ರಾಪರ್ಟಿ. ಸೆಕೆಂಡ್ ಕಾಲಮಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಕಾಮನ್ ಇದೆ, ಸೊ ಆಚೆ ಬರ್ಕೊಳ್ತೀನಿ. ಐ ಟೇಕ್ ಇಟ್ ಕಾಮನ್. ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ 2 ಇರೋದ್ರಿಂದ ಅಲ್ಲೇ ಬರ್ಕೊಳ್ತೀನಿ. ಐ ವಿಲ್ ಗೆಟ್ ಎ ಬಿ ಸಿ. ಪೂರ್ತಿ ಎ ಪ್ಲಸ್ ಬಿ ಪ್ಲಸ್ ಸಿ ಹೊರಗಡೆ ಬಂದುಬಿಟ್ಟಿದೆ. ಲೆಫ್ಟ್ ಓವರ್ ವಿತ್ 1, ಅಗೇನ್ ಹಿಯರ್ 1, it is left over 1, and the last column there is no change. Okay, so I can see here I will directly write the area as 0. ಯಾಕೆ? ನೆನಪು ಮಾಡ್ಕೊಳ್ಳಿ ಪ್ರಾಪರ್ಟೀಸ್. 2 columns are identical, therefore the determinant value is 0. So 0 into anything is 0. Reason ಬರೀರಿ, because C2 and C3 are identical. ಓಕೆ, ಇಷ್ಟು ಬರೆದು ಫೈನಲ್ ಕನ್ಕ್ಲೂಷನ್ ಬರೀರಿ. ದೇರ್ ಫಾರ್ ಏರಿಯಾ ಆಫ್ ಈ ಕರ್ವ್ ಬರೀಲಿ. ದೇರ್ ಫಾರ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು 0. ಹೆನ್ಸ್
ಎ ಬಿ ಸಿ ಆರ್ ಕೊಲಿನಿಯರ್. ಅರ್ಥ ಆಯ್ತೇನಪ್ಪ? ಸೊ ದಿಸ್ ಇಸ್ ಹೌ ಯು ಫೈಂಡ್. ಅವನು ಕೊಲಿನಿಯರ್ ಅಂತ ತೋರಿಸಿ ಅನ್ನೋದಾದರೆ ಈ ಥರ ಒಂದು ಕಾನ್ಸೆಪ್ಟನ್ನ ಯೂಸ್ ಮಾಡ್ತೀವಿ. ಓಕೆ, ನಾವು ವಿಲ್ ಯೂಸ್ ದಿ ಅದರ್ ಒನ್. ಇನ್ನೊಂದು ಪ್ಯಾಟ್ರನ್ ಇದೆ, ಏನು? ಫೈಂಡಿಂಗ್ ದಿ ಅನ್ನೋನ್ ವ್ಯಾಲ್ಯೂ. ನಾನು ಹೇಳಿದೆ ಆಲ್ರೆಡಿ, ಅವನೇ ಏರಿಯಾ ಕೊಡ್ತಾನೆ, ಅನ್ನೋನ್ ವ್ಯಾಲ್ಯೂ ಕಂಡುಹಿಡಿರಿ ಅಂತ ಹೇಳ್ತಾನೆ ಅಂತ. ವಿಲ್ ಟ್ರೈ ದಟ್ ಕೈಂಡ್ ಆಫ್ ಪ್ರಾಬ್ಲಮ್. ಓಕೆ, ಅದು ಎಲ್ಲಿದೆ? ಯು ಕ್ಯಾನ್ ಸಿ ಹಿಯರ್. ಟೇಕ್ ಕ್ವೆಶ್ಚನ್ ನಂಬರ್ 5. ಸೊ ಫಿಫ್ತ್ ಕ್ವೆಶ್ಚನಲ್ಲಿ ಏನಿರ್ತಾನೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಇಸ್ 4 ಯೂನಿಟ್ಸ್ ಆ್ಯಂಡ್ ದ ವರ್ಟೈಸಸ್ ಆರ್. ಅವನೇನು ಕೊಡ್ತಾನೆ? ವರ್ಟಿಸಸ್ ಕೊಟ್ಟಿದ್ದಾನೆ, k, 0, 4, 0, 0, 2. ಓಕೆ, ನೀವು ಯಾವಾಗ ಹೇಗೆ ಬರೀಬೇಕು ಗೊತ್ತಾ ಇದನ್ನು? ಅವನು ಆಲ್ರೆಡಿ ಕೊಟ್ಟಿದ್ದಾನೆ ಏರಿಯಾ ಇಸ್ ಈಕ್ವಲ್ ಟು 4 ಯೂನಿಟ್ಸ್ ಅಂತ. ಓಕೆ, ವಾಟ್ ಯು ಡೂ ಇಟ್ ಇಸ್, ಫಸ್ಟ್ ರೈಟ್ ದ ಫಾರ್ಮುಲಾ. ಸೊ ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಆಫ್ x1 y1 1, x2 y2 1, x3 y3 1. ಈಗ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಏರಿಯಾ ಅವನೇ ಕೊಟ್ಟಿದ್ರೆ, ಅವ್ನ ವ್ಯಾಲ್ಯೂ ಕೊಟ್ಟಿದ್ದಾನಲ್ಲ 4 ಅಂತ, ಆಲ್ವೇಸ್ ಟೇಕ್ ಪ್ಲಸ್ ಆರ್ ಮೈನಸ್. ಅರ್ಥ ಆಗ್ತಿದೆಯಾ? ಹೀಗೆ ತೊಗೊಳ್ಳೇಬೇಕು, ಯಾಕಂದರೆ ನಿಮಗೆ ಕೆಗೆ 2 ವ್ಯಾಲ್ಯೂ ಬರುತ್ತೆ. ಅದಕ್ಕೋಸ್ಕರ ಮರಿಬೇಡಿ, ಯು ಹ್ಯಾವ್ ಟು ಟೇಕ್ ಪ್ಲಸ್ ಆರ್ ಮೈನಸ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಹಾಫ್ ಆಫ್ x1 y1 ಇಲ್ಲೇ ಇದೆ, k 0, ಇದು 4 0. ಓಕೆ, ಸೊ ದಿಸ್ ಇಸ್ 0 2, ಲಾಸ್ಟ್ ಕಾಲಮ್ ಇಸ್ 1 1 ಆ್ಯಂಡ್ 1. ಅರ್ಥ ಆಯ್ತಾ? ನಾವು ವಾಟ್ ಐಲ್ ಡೂ ಇಟ್ ಇಸ್, ಈ 2ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಬಿಡೋಣ, ಹಾಫ್ ಇಟ್ಕೊಳ್ಳೋದು ಬೇಡ. ಸೊ 4 2s ಏನಾಗುತ್ತೆ? ಸೊ ಪ್ಲಸ್ ಆರ್ ಮೈನಸ್ 8 ಇಸ್ ಈಕ್ವಲ್ ಟು, ಓಕೆ, ನಾವು ಎಕ್ಸ್ಪ್ಯಾಂಡ್ ಮಾಡೋಣ. ಸೊ ಕೆ ಇಂಟು ಏನು ಬರುತ್ತೆ ನಮಗೆ? 1 ಇಂಟು 0 ಇಸ್ 0 ಮೈನಸ್ 2 ಇಂಟು 1 ಇಸ್ 2. ಅರ್ಥ ಆಗ್ತಿದೆಯಲ್ಲ? ಓಕೆ, ಮೈನಸ್ 0 ಇಂಟು ಇದೆ, ಇದ್ರ ಜೊತೆ ಏನು ಮಲ್ಟಿಪ್ಲೈ ಮಾಡಿದ್ರು 0ನೇ, ಬಿಟ್ಬಿಡಿ, ಅದನ್ನು ನಾವು ಬರೆಯುವಂಥ ಅವಶ್ಯಕತೆ ಇಲ್ಲ. 0 ವರ್ಡ್ಸ್ ಮೀನ್ಸ್ ಅಂಡರ್ಸ್ಟುಡ್. ಈಗ 1 ಇಂಟು 4 2s 8 ಮೈನಸ್ 0 ಇಂಟು 0 ಇಸ್ 0. ಓಕೆ, ಈಗ ನೋಡಿ ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ 8 ಇಸ್ ನಥಿಂಗ್ ಬಟ್ 0 ಮೈನಸ್ 2 ಇಸ್ ಮೈನಸ್ 2, ಸೊ ಇಸ್ ಮೈನಸ್ 2k. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇದು 0 ಇದೆ ಬಿಡಿ, 8 ಮೈನಸ್ 0 ಇಸ್ 8 ಪ್ಲಸ್ ಇದೇನಾಗುತ್ತೆ, 8 ಮೈನಸ್ 0 ಇಸ್ 8, 8 1s ಇಸ್ 8. ಈಗ ಇದನ್ನು ನಾವು ಎರಡು ಟರ್ಮ್ಸಾಗಿ ತೊಗೋಬೇಕು. ಏನಂತ? ಫಸ್ಟ್ ಟೈಮ್ ಐ ಹ್ಯಾವ್ ಟು ಟೇಕ್ ಮೈನಸ್ 2k ಪ್ಲಸ್ 8 ಈಸ್ ಈಕ್ವಲ್ ಟು, ಫಸ್ಟು ಪ್ಲಸ್ 8 ತೊಗೊಳ್ತೀನಿ, ಪ್ಲಸ್ ಆರ್ ಮೈನಸ್ 8 ತಾನೇ, 2 ವ್ಯಾಲ್ಯೂಸ್ ತೊಗೋಬೇಕು. ಸೊ ಐ ಟೇಕ್ ಪ್ಲಸ್ 8. ಸೊ ಈಗೇನಾಗುತ್ತೆ, ಮೈನಸ್ 2k ಈಸ್ ಈಕ್ವಲ್ ಟು, ಆ ಕಡೆ ಹೋದರೆ 8 ಮೈನಸ್ 8 0 ಹೋಗುತ್ತೆ. ಸೊ 2k is 0, therefore k becomes 0. ಯಾವಾಗ kಗೆ ನಾನು ಲೆಫ್ಟ್ ಹ್ಯಾಂಡ್ ಸೈಡು ಪ್ಲಸ್ ಆರ್ ಮೈನಸ್ ಇದ್ದಿಂದ ಫಸ್ಟ್ ಪ್ಲಸ್ ತೊಗೊಂಡೆ, ಈಗ ಮೈನಸ್ ತೊಗೊಂಡು ನೋಡೋಣ. ಓಕೆ, ಅವಾಗೇನಾಗುತ್ತೆ, ಮೈನಸ್ 2k ಪ್ಲಸ್ 8 ಇಸ್ ಈಕ್ವಲ್ ಟು ಮೈನಸ್ 8. ದಿಸ್ ಈಸ್ ದಿ ಸೆಕೆಂಡ್ ವ್ಯಾಲ್ಯೂ, ತೊಗೊಳ್ಳೇಬೇಕು ನೀವು. ಸೊ ಮೈನಸ್ 2k ಈಸ್ ನಥಿಂಗ್ ಬಟ್ ಮೈನಸ್ 8, ಅದು ಆ ಕಡೆ ಹೋದರೆ ಮೈನಸ್ 8 ಆಗುತ್ತೆ. ಸೊ ಮೈನಸ್ 2k ಈಸ್ ನಥಿಂಗ್ ಬಟ್ ಮೈನಸ್ 8 ಏನು ರಾಜೇಶ್? ಮೈನಸ್ 16. ಗುಡ್. ಸೊ ದೇರ್ ಫೋರ್ k ಈಸ್ ನಥಿಂಗ್ ಬಟ್ ಮೈನಸ್ 16 ಬೈ ಮೈನಸ್ 2. ನೆಗೆಟಿವ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ನಾವು ವಾಟ್ ಈಸ್ 16 by 2? ಯು ಆಲ್ರೆಡಿ ನೋ 16 by 2 is 8. Finally we take k is nothing but 8. Is it clear? So this is the answer for this question. Okay, similar question ನಿಮಗೆ ಪಕ್ಕದಲ್ಲಿ ಇನ್ನೊಂದು ವ್ಯಾಲ್ಯೂ ಇದೆ, ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್. ಅದು ನಿಮಗೆ ಅಸೈನ್ಮೆಂಟ್ ಥರ ಕೊಡ್ತೀನಿ. ಓಕೆ, ಸಿಮಿಲರ್ ಕ್ವೆಶ್ಚನ್ ಇದೇ ವ್ಯಾಲ್ಯೂಗೆ ಇನ್ನೊಂದು ಕ್ವೆಶ್ಚನ್ ಇದೆ, ಅದನ್ನು ನೀವೇ ಹೋಮ್ವರ್ಕ್ ಆಗಿ ಮಾಡಿ. ಓಕೆ, ನಾವು ಇನ್ನೊಂದು ಕ್ವೆಶ್ಚನ್ ಇದೆ, ಐ ಆಮ್ ಗೋಯಿಂಗ್ ಟು ಸಾಲ್ವ್ ದಿಸ್ ಫಾರ್ 4 marks ಆರ್ 2 marks. ಇನ್ನೊಂದು ಸಿಮಿಲರ್ ಕ್ವೆಶ್ಚನ್ನು ಕೆ ವ್ಯಾಲ್ಯೂ ಕಂಡುಹಿಡಿಯೋದೆ. ಐ ವಿಲ್ ಡೂ ಇಟ್ ಫಾರ್ ಮೈ ಸೆಲ್ಫ್. ತುಂಬ ಈಸಿ ಇದೆ ಈ ಒಂದು ಕಾನ್ಸೆಪ್ಟ್. ಇಟ್ಸ್ ವೆರಿ ಈಸಿ ಫಾರ್ ಸ್ಟೂಡೆಂಟ್ಸ್ ಬೆನಿಫಿಟ್ಗೋಸ್ಕರ ಯು ಕ್ಯಾನ್ ಈಸಿಲಿ ಗೆಟ್ 2 marks ಫ್ರಮ್ ದಿಸ್ ಕಾನ್ಸೆಪ್ಟ್. ಇಲ್ಲೇನು ಹೇಳ್ತಾನೆ, ಇದು 5th ಕ್ವೆಶ್ಚನ್ ಇನ್ ದ ಎಕ್ಸಸೈಸ್. ಇಫ್ ದಿ ಏರಿಯಾ ಈಸ್ ಗಿವನ್ ಬೈ
35 square units ಅಂತಾನೆ. Area is given 35 square units. The points are 2 minus 6, 5, 4 and k, 4. Area ಇದೆ, ಅವನು k ಕಂಡುಹಿಡಿಬೇಕು. So we know that. So what is solution? Always formula ಬರೀರಿ. Area is equal to half of x1 y1 1, x2 y2 1, x3 y3 1. Okay, now therefore what is area? ಅವನು ಆಲ್ರೆಡಿ ಕೊಟ್ಟಿದ್ದಾನೆ, ಹೇಳಿದ್ದೀನಲ್ಲ, ಅವನೇ ಕೊಟ್ಟಿದ್ರೆ ಏರಿಯಾ ಪ್ಲಸ್ ಆರ್ ಮೈನಸ್ ತಗೊಳ್ಳಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಹಾಫ್ ಆಫ್ ಪಾಯಿಂಟ್ಸ್ ಇಸ್ 2 minus 6 1, 5 4 1, k 4 1. ಕರೆಕ್ಟಾ? ಆ್ಯಸ್ ಐ ಟೋಲ್ಡ್ ಯು, ಈ ಹಾಫ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸ್ಬಿಡಿ. ದಿಸ್ ಇಂಪ್ಲಾಯ್ಸ್ ಪ್ಲಸ್ ಆರ್ ಮೈನಸ್ 35 2s is 70. So this is nothing but ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. 2 into, how do I get? 2 into 4 1s are 4 minus 4 1s are 4. ಓಕೆ, ಈಗ ನಾನು ಮೈನಸ್ ಆಫ್ ದಿಸ್ ಎಲಿಮೆಂಟ್ ತೆಗಬೇಕು. ಅಲ್ಲಿ ಆಲ್ರೆಡಿ ಮೈನಸ್ ಇರೋದ್ರಿಂದ ಐ ಟೇಕ್ ಪ್ಲಸ್ 6. ನಾವು 5 into 1 is 5 minus k into 1 is k. ಓಕೆ, ಪ್ಲಸ್ 1 into 1 ಬರ್ಕೋಬೇಕು ಅಂತಿಲ್ಲ, 1 ಇರೋದ್ರಿಂದ ನೋ ಪ್ರಾಬ್ಲಮ್. ನಾವು 5 4s are is 20 minus 4 into k is 4k. ಇಷ್ಟಾದಮೇಲೆ ಜಸ್ಟ್ ಯುವರ್ ಸಬ್ಸ್ಟಿಟ್ಯೂಟ್ ಸೊಲ್ಯೂಷನ್ಸ್ ಸಿಂಪ್ಲಿಫೈ ಮಾಡಿ. ಸೊ ಪ್ಲಸ್ ಆರ್ ಮೈನಸ್ 70 ಇಸ್ ನಥಿಂಗ್ ಬಟ್ 4 minus 4 ಏನು 0. 0 into 2 is ಹೋಯ್ತದು. ನಾವು ಪ್ಲಸ್ ವಾಟ್ ಈಸ್ 6 5s are 30 minus 6 into k is 6k ಪ್ಲಸ್ 1 into 20 is 20 minus 4k ಆಗುತ್ತೆ. ಓಕೆ, therefore this is nothing but what is 30 plus 20? It is 50 minus 6k minus 4k is minus 10k. This is plus or minus 70. ಅರ್ಥ ಆಯ್ತಾ? ಸೊ ಇಷ್ಟಾದ ತಕ್ಷಣ ನಾನೇನಂದೆ, ಎರಡು ವ್ಯಾಲ್ಯೂನು ನಾವು ಕನ್ಸಿಡರ್ ಮಾಡಬೇಕು. ಹೇಗೆ ಕನ್ಸಿಡರ್ ಮಾಡೋದು? ಲೆಟ್ ಮಿ ಟೇಕ್ ಇಟ್. ಸೊ ಫಸ್ಟ್ ಏನು ತೊಗೊಳ್ತೀನಿ, 50 minus 10k ಈಸ್ ನಥಿಂಗ್ ಬಟ್ ಪ್ಲಸ್ ಆರ್ ಮೈನಸ್ ಇದೆ. ಫಸ್ಟು ಪ್ಲಸ್ 70 ತೊಗೊಳ್ತೀನಿ. ಓಕೆ, ಆ ಕಡೆ ತೊಗೊಂಡು ಹೋಗ್ತೀನಿ. minus 10k is nothing but 70 minus 50, that is nothing but 20. Therefore k is equal to 20 by minus 10. Therefore k is ನೆಗೆಟಿವ್ ಮರಿಬೋದು. k ವ್ಯಾಲ್ಯೂ ನೆಗೆಟಿವ್ ಬರಬಹುದು, ಹಂಗಂತ ನೀವು k ನ ನೆಗೆಟಿವ್ ಬಂದರೆ ಪಾಸಿಟಿವ್ ಇಡಬೇಡಿ ಪ್ಲೀಸ್. ಅರ್ಥ ಆಯ್ತೀರಾ? ಏರಿಯಾ ನೆಗೆಟಿವ್ ಬರಬಾರ್ದು ಅಂತ ಅಷ್ಟೇ ಹೇಳಿದ್ದು. ಅನ್ನೋನ್ ವ್ಯಾಲ್ಯೂ ನೆಗೆಟಿವ್ ಬರಬಹುದು. ಇಸ್ ಇಟ್ ಕ್ಲಿಯರ್ ಪ್ರಿಯಾ? ಅರ್ಥ ಆಗ್ತಿದೆಯಲ್ಲ? ಸೊ ನೆಗೆಟಿವ್ ಆಫ್ 20 by 2 is 20 by 10 is it is 2. ಈಗ I'll take another pattern. ಈಗ ಇಷ್ಟ ಆಯಿತು. ನೆಕ್ಸ್ಟ್ I'll take 50 minus 10k is nothing but minus 70 ತೊಗೊಳ್ತೀನಿ. ಓಕೆ, ಫಸ್ಟು ಪ್ಲಸ್ 70 ತೊಗೊಂಡಾಯಿತು. ಈಗ minus 70 ತೊಗೊಳ್ತೀನಿ. I'll take minus 10k is nothing but same thing. minus 70 minus 50 ಏನಾಗುತ್ತೆ? ನೆಗೆಟಿವ್ ಆಗುತ್ತೆ. minus 70 minus 50 is 70 ರೂಪಾಯಿ ಸಾಲ. ನೆಗೆಟಿವ್ ಮೀನ್ಸ್ ಯೂಶಲಿ ನಾವು ಹೀಗೆ ಕನ್ಸಿಡರ್ ಮಾಡೋದು ಸಾಲ. ಅದರಲ್ಲಿ ಮತ್ತೆ 50 ಸಾಲ ಅಂದರೆ 120 ರೂಪಾಯಿ ಸಾಲ. ಸೊ ಇಟ್ ಈಸ್ minus 120. ದೇರ್ ಫೋರ್ k is nothing but minus 120 by minus 10. Therefore k is nothing but negative gets cancels. 12 10s is 120. ಸೊ ಈ ಥರ ನಿಮಗೆ 2 ವ್ಯಾಲ್ಯೂಸ್ ಬರುತ್ತೆ ಮೈ ಸ್ಟೂಡೆಂಟ್ಸ್. ರಿಮೆಂಬರ್, 2 ವ್ಯಾಲ್ಯೂನು ಬರಲೇಬೇಕು. ಒಂದು ಕನ್ಸಿಡರ್ ಮಾಡಿದ್ರೆ ನಿಮಗೆ ಒಂದೇ ಮಾರ್ಕ್ಸ್ ಸಿಗೋದು. ಇಸ್ ಇಟ್ ಕ್ಲಿಯರ್? ಯಾಕೆಂದರೆ ಮಾರ್ಕ್ಸ್ ಡಿವಿಷನ್ ಆಗಿರುತ್ತೆ. ಪ್ಲೀಸ್ ಬಿ ಕೇರ್ಫುಲ್. ಪ್ಲಸ್ ಆರ್ ಮೈನಸ್ ತಗೊಳ್ಳಿ, 2 ಸಪ್ರೇಟಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ನೀವು ಬೇಕಿದ್ರೆ ನಿಮ್ಮ ಪ್ರೀವಿಯಸ್ ಇಯರ್ಸ್ ಕ್ವೆಶ್ಚನ್ ಪೇಪರ್ ಚೆಕ್ ಮಾಡಿ ನೋಡಿ. ದಿಸ್ ಈಸ್ ಅ ರೆಗ್ಯುಲರ್ ಕ್ವೆಶ್ಚನ್ ವಿಚ್ ಹಸ್ ಬೀನ್ ಆಸ್ಕ್ಡ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಓಕೆ, ಈಗ ನಾವು ಈ ಒಂದು ಟಾಪಿಕಲ್ಲಿರುವಂಥ ಲಾಸ್ಟ್ ಟೈಪ್ ಆಫ್ ಕ್ವೆಶ್ಚನ್ನ ನಾವು ಸಾಲ್ವ್ ಮಾಡ್ತೀವಿ. ಏನದು? ದಟ್ ಈಸ್ ಇನ್ ದ ಕ್ವೆಶ್ಚನ್ 4. ಇದು ಎಕ್ಸಾಮಲ್ಲಿ ಕೇಳಿರುವಂಥ ಕ್ವೆಶ್ಚನ್. ಏನಂತ? ಫೈಂಡ್ ದ ಇಕ್ವೇಷನ್ ಆಫ್ ದ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ಸ್. ಲೆಟ್ ಮಿ ಸೇ A 1,2 ಆ್ಯಂಡ್ B 3,6. ಓಕೆ, ನಾನು ಏನು ಅನ್ಕೊತೀನಿ, ಲೆಟ್ P x, y be any point on AB. Therefore ನಾನು ಆಗಲೇ ಏನಂದೆ,
ಎ ಪಿ ಬಿ ಆರ್ ಕೊಲಿನಿಯರ್ ಆಗುತ್ತೆ. ಎ ಪಿ ಬಿ ಆರ್ ಕೊಲಿನಿಯರ್. ದಿಸ್ ಇಂಪ್ಲಾಯ್ಸ್ ಕೊಲಿನಿಯರ್ ಅಂದ ತಕ್ಷಣ ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಬಿ ಇಸ್ ನಥಿಂಗ್ ಬಟ್ 0. ಏರಿಯಾ ಇದು ಯೂಶಲಿ ಟ್ರಯಾಂಗಲ್ಗೆ ಶಾರ್ಟ್ ಫಾರ್ಮಲ್ಲಿ ಬರೀತಾರೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಬಿ ಇಸ್ 0. ಸೊ ವಾಟ್ ಈಸ್ ಏರಿಯಾ ಆಫ್ ಟ್ರಯಾಂಗಲ್? ಹಾಫ್ ಆಫ್ x1 y1 1, x2 y2 1, x3 y3 1. Okay, this is area of the triangle is nothing but 0 ಅಂತ ಬರೀರಿ. Now so ಏನಾಗುತ್ತೆ? So it is half of what is x1 1 ಕೊಟ್ಟರೆ ಪಾಯಿಂಟ್ಸ್ ಬರ್ಕೊಳ್ಳಿ 1 2 1. ಓಕೆ, ನೆಕ್ಸ್ಟ್ 3 6 1. ಥರ್ಡ್ ಪಾಯಿಂಟ್ನ ನಾನು ಏನು ತಗೊಳ್ತೀನಿ? ಎಕ್ಸ್ ವೈ 1 ಹೇಗಾದ್ರೆ ತಗೋಬೋದು. ದಿಸ್ ಈಸ್ ನಥಿಂಗ್ ಬಟ್ 0. ಓಕೆ, ನಾವು ಈಗೇನು ಮಾಡ್ಬೋದು? ಈ 2ನ ಕ್ರಾಸ್ ಮಲ್ಟಿಪ್ಲೈ ಡಿವಿಷನ್ ಇರುತ್ತೆ. ಇದು 2ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಹಾಫ್ಗೆ ಹಾಫ್ ಇಂಟು ಈ 2 0ಗೆ ಮಲ್ಟಿಪ್ಲೈ ಮಾಡಿದ್ರೆ 0 ಹೊಟ್ಟೋಗುತ್ತೆ. ದಿಸ್ ಪಾರ್ಟ್ ಯು ಕ್ಯಾನ್ ನೆಗ್ಲೆಕ್ಟ್, ಬಿಟ್ಟು ಹಾಕಿದ್ರೂ ಸಮಸ್ಯೆ ಇಲ್ಲ. ಸೊ ಲೆಟ್ ಮಿ ಎಕ್ಸ್ಪ್ಯಾಂಡ್ ದಿಸ್. ಸೊ ಇಟ್ ಈಸ್ 1 ಇಂಟು 6 into 1 is 6 minus 1 into y is y minus 2 into 3 into 1 is 3 minus x into 1 is x plus 1 into 3 into y is 3y minus x into 6 is 6x equal to 0. ಆಲ್ರೆಡಿ ಹೇಳಿದ್ದೀನಿ ಸ್ಟೂಡೆಂಟ್ಸ್, ಇದು ಹಾಫ್ ಆಫ್ ತಗೋಬೇಕು, ಬಟ್ ಆ ಹಾಫ್ನ ಮಲ್ಟಿಪ್ಲೈ ಮಾಡಿದ್ರೆ 0 ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಐ ಆಮ್ ನಾಟ್ ಟೇಕನ್. ಓಕೆ, ಸೊ 1 ಇಂಟು 6 ಇಸ್ 6 ಮೈನಸ್ ವೈ ಮೈನಸ್ 3 2 is 6. ಇದು ಮೈನಸ್ ಅಲ್ಲ, ಸೊ ಮೈನಸ್ ಆಫ್ ಮೈನಸ್ ಏನಾಗುತ್ತೆ? ಪ್ಲಸ್ 2x ಪ್ಲಸ್ 3y ಮೈನಸ್ 6x ಈಕ್ವಲ್ ಟು 0. ಇಲ್ಲಿ ನೋಡಿ, ಪ್ಲಸ್ 6 ಮೈನಸ್ 6 ಕ್ಯಾನ್ಸಲ್ ಆಗುತ್ತೆ. ನನಗೇನಿದೆ? 3y minus y. 3y minus y is 2y minus 6x plus 2x is minus 4x is equal to 0. ಇಷ್ಟೇ ಈಕ್ವೇಷನ್. ಸೊ ಡಿವೈಡ್ ಬೈ 2 ಮಾಡಿದ್ರೆ y minus 2x equal to 0. ಯಾವಾಗ ಡಿವೈಡ್ ಬೈ 2 ಮಾಡಿದ್ರೆ ದಿಸ್ ಈಸ್ ದಿ equation of the line joining that 2 points. ನೀವು y minus 2x is equal to 0 ಆದರೂ ಬರಿಬೋದು, ಆರ್ ಯು ಕ್ಯಾನ್ ಟೇಕ್ y is equal to 2x ಅಂತ ಆದರೂ ಬರಿಬೋದು. ಇದು ಎಕ್ಸಾಮಲ್ಲಿ ಕೇಳಿರುವಂಥ ಕ್ವೆಶ್ಚನ್ ಸ್ಟೂಡೆಂಟ್ಸ್, 2 ಮಾರ್ಕ್ಸ್ಗೆ ತುಂಬ ಸುಲಭ. ಓಕೆ, ಐ ಹೋಪ್ ಯು ಕ್ಯಾನ್ ಡೂ ಇಟ್. ಫೈನ್. ಇನ್ನೊಂದು ಕ್ವೆಶ್ಚನ್ ಇದೆ, ಅದನ್ನು ಸಾಲ್ವ್ ಮಾಡ್ಬೋಣ. ಅಲ್ಲಿಗೆ ನಿಮ್ಮ ಎಕ್ಸಸೈಸಲ್ಲಿರುವಂಥ ಎಲ್ಲ ಕ್ವೆಶ್ಚನ್ ಸೊಲ್ಯೂಷನ್ಸ್ ಮುಗ್ದೋಗಿರುತ್ತೆ. ನನಗೆ ಅನ್ನಿಸ್ದಂಗೆ ನಮ್ಮ ಸ್ಟೂಡೆಂಟ್ಸ್ಗೆ 2 ಮಾರ್ಕ್ಸ್ ಪಾಕೆಟಲ್ಲಿರುತ್ತೆ ಯಾವಾಗ ನೀವು ವರ್ಕ್ ಮಾಡಿದ್ರೆ. ಫೈನ್. ಈಗ 4th ಒನ್ನಲ್ಲಿ ದಿಸ್ ಈಸ್ ಸೆಕೆಂಡ್ ಕ್ವೆಶ್ಚನ್. ಪಾಯಿಂಟ್ ಸೈನ್ ಕೊಟ್ಟಿದ್ದಾನೆ, 3 1 ಕೊಟ್ಟಿದ್ದಾನೆ ಆ್ಯಂಡ್ 9 3 ಕೊಟ್ಟಿದ್ದಾನೆ. ಓಕೆ, ಸೊ ಇದ್ರದ್ದು ಈಕ್ವೇಷನ್ ಆಫ್ ಎ ಲೈನ್ ಮಾಡಬೇಕಂತೆ. ಪ್ರೊಸೀಜರ್ ಸೇಮ್ ಬರೀಬೇಕು ನೀವು. ಲೆಟ್ ಪಿ ಬಿ ಎನಿ ಪಾಯಿಂಟ್ ಆನ್ ಎ ಬಿ, ಸೇಮ್ ಪ್ರೊಸೀಜರ್ ಅಲ್ಲಿಗೂ ಬರೀರಿ. ದಿಸ್ ಈಸ್ ರಿಪೀಟೆಡ್. ನೆಕ್ಸ್ಟ್ therefore ಎ ಪಿ ಬಿ ಆರ್ ಕೊಲಿನಿಯರ್ ಬರೀಬೇಕು. therefore ಏರಿಯಾ ಆಫ್ ದಿ ಟ್ರಯಾಂಗಲ್ ಇಸ್ 0 ಬರೆದು ವಿ ಹ್ಯಾವ್ ಏರಿಯಾ ಇಸ್ ನಥಿಂಗ್ ಬಟ್ ಹಾಫ್ ಆಫ್ ದಿಸ್. ಸೊ ಏರಿಯಾ ಏನು? ನಾನು ಆಲ್ರೆಡಿ ಹೇಳ್ದಂಗೆ 0 ಈಸ್ ನಥಿಂಗ್ ಬಟ್ ಹಾಫ್ ಆಫ್ x1 y1 is 3 1 1 9 3 1 x y 1. ಕೆಲವ್ರು ಏನು ಮಾಡ್ತಾರೆ, ಈ ಎಕ್ಸ್ ವೈನ ಫಸ್ಟೇ ಬರ್ಕೊಬಿಡ್ತಾರೆ. ಎಕ್ಸ್ ವೈ 1 ಮತ್ತು ಇವೆರಡು ಕೆಳಗಡೆ ಬರುತ್ತೆ. ಇಟ್ಸ್ ಓಕೆ, ಯು ಕ್ಯಾನ್ ಐದರ್ ಟೇಕ್ ಎಕ್ಸ್ ವೈ ಇನ್ ದ ಲಾಸ್ಟ್ ರೋ ಆರ್ ಯು ಕ್ಯಾನ್ ಟೇಕ್ ಇನ್ ದ ಫಸ್ಟ್ ರೋ, ನೋ ಪ್ರಾಬ್ಲಮ್. ಓಕೆ, ನಾವು ಸೊ 2ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, it becomes 0. That is nothing but I will expand the 3 cross 3 determinant. 3 into, what is 3 into 1? 3 minus 1 into y is y. So minus 1 into 9 into 1 is 9 minus 1 into x is x plus 1 into 9 into y is 9y minus 3 into x is 3x. Okay, so this is nothing but 3 3s are
9 minus 3y, left hand side 0. So this is minus 9 minus of minus plus x plus 9y minus 3x. Okay, simplification ಅಷ್ಟೇ, ಇಲ್ಲೇನು ವರ್ಕ್ ಇಲ್ಲ ನೋಡಿ. ಪ್ಲಸ್ 9 ಮೈನಸ್ 9 ಕ್ಯಾನ್ಸಲ್ ಆಯಿತು. ಸೊ 0 ಇಸ್ ನಥಿಂಗ್ ಬಟ್ ಯು ಸಿ ಯರ್ 9y ಮೈನಸ್ 3y ಏನಾಗುತ್ತೆ 6y, and this is minus 3x plus 2x is minus 2x. So 2 divide by 2 ಮಾಡಿ you will get 0 is nothing but 3y minus x, or x ನ ಆ ಕಡೆ ತಗೊಂಡೋದ್ರೆ x is equal, ಈ ಥರ ಆದರೂ ಬರೀರಿ, or you write x is equal to 3y. Okay class, is it clear? So as I told you students, in this class we have seen how to find the area of the triangle using determinants, and also showing the points are collinear, and finding the unknown value when the area is known, and also to find the equation of the line joining 2 points. I hope you have understood the class. Students, already video ನೋಡಿದರೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, share, kindly don't forget to subscribe the channel. Okay, so see you all in the next class. Until then, take care and bye.